ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಇದು ಬಂದುಬಿಟ್ಟು ರಿಲಯನ್ಸ್ ಕಂಪ್ನಿಯವ್ರ ಕಡೆಯಿಂದ ಈ ಆಪರ್ಚುನಿಟಿ ಅನ್ನೋದು ಕೊಡ್ತಿದ್ದಾರೆ. ರಿಲಯನ್ಸ್ ಕಂಪ್ನಿ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಫಸ್ಟಿಂದ ಈ ಕಂಪ್ನಿ ಅನ್ನೋದು ಇದೆ. ತುಂಬ ಜೆನ್ಯೂನ್ ಕಂಪ್ನಿ ಆಗಿರುತ್ತೆ ಗೈಸ್, ಯಾವುದೇ ರೀತಿ ಫೇಕ್ ಇರೋಲ್ಲ. ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಕೇವಲ 3 ದಿವಸ 4 ದಿವಸ ಏನೋ ಟೈಮ್ ಇದೆ ಅಷ್ಟೇ. ಸೊ ಆದಷ್ಟು ಬೇಗ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನೆಕ್ಸ್ಟ್ ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಈಗ ನಾವು ಚೆಕ್ ಮಾಡ್ತಾ ಬರೋಣ ಡೀಟೇಲ್ಸ್ ಎಲ್ಲ. ಇದು ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ರೋಲ್ ಬಂದುಬಿಟ್ಟು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ರೋಲ್ ಆಗಿರುತ್ತೆ ಸ್ನೇಹಿತರೆ. ಕಂಪನಿ ಹೆಸರು ಬಂದುಬಿಟ್ಟು RIL ಅಂದರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಅವರ ಕಂಪ್ನಿ ಹೆಸರು. ಇಲ್ಲಿ ನೀವು ಚೆಕ್ ಮಾಡ್ಬೋದು. ರೋಲ್ ಬಂದುಬಿಟ್ಟು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಕಸ್ಟಮರ್ಸ್ನ ನೀವು ಕೇರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಲೈಕ್ ಕಾಲ್ಸ್ ಮುಖಾಂತರ, ಇಮೇಲ್ಸ್ ಮುಖಾಂತರ, ಮೆಸೇಜಸ್ ಮುಖಾಂತರ ಅವ್ರಿಗೆ ನೀವು ಯಾವುದೇ ಡೌಟ್ಸ್ ಇದ್ದರೂ ಅದನ್ನೆಲ್ಲ ನೀವು ಕ್ಲಿಯರ್ ಮಾಡಿ ಅವ್ರಿಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗಿರುತ್ತೆ. ಅಷ್ಟು ಈಸಿ ಜಾಬ್ ಆಗಿರುತ್ತೆ ಇದು, ಯಾರೂ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಇಲ್ಲಿ ನೀವು ಚೆಕ್ ಮಾಡ್ಬೋದು, ಆಲ್ರೆಡಿ 8753 ಪೀಪಲ್ ಈ ಜಾಬ್ಗೆ ಆಲ್ರೆಡಿ ಅಪ್ಲೈ ಮಾಡಿದಾರಂತೆ. ಓನ್ಲಿ 3 ಡೇಸ್ ಮಾತ್ರ ಲೆಫ್ಟ್ ಆಗಿದೆ ಅಂತ ಇಲ್ಲಿ ಶೋ ಮಾಡ್ತಿದ್ದಾರೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದೆ, ಯಾರಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಸರ್ಚ್ ಮಾಡ್ತಿದ್ರೆ ಪ್ಲೀಸ್ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇಲ್ಲಿ ಡೀಟೇಲ್ಸ್ ಚೆಕ್ ಮಾಡ್ತಾ ಬಂದರೆ ರೋಲ್ ಬಂದುಬಿಟ್ಟು ಕಸ್ಟಮರ್ ಕೇರ್ ಅಂತ ಇದೆ. ಆಗಲೇ ನಾನು ಹೇಳಿದ್ನಲ್ವ, ಸೇಮ್ ಅದೇ ಆಗಿರುತ್ತೆ. ನೆಕ್ಸ್ಟು ನಾವು ರೆಸ್ಪಾನ್ಸಿಬಿಲಿಟೀಸ್ ಚೆಕ್ ಮಾಡ್ತಾ ಬಂದರೆ ಹ್ಯಾಂಡ್ಲಿಂಗ್ ದ ಕಸ್ಟಮರ್ ಆ್ಯಸ್ ಪರ್ ಕಂಪನಿ ಪಾಲಿಸಿ, ಟ್ರೈನಿಂಗ್ ವಿಲ್ ಬಿ ಪ್ರೊವೈಡೆಡ್ ಬೈ ದ ಕಂಪನಿ ಅಂತೆ. ನೀವು ಕಸ್ಟಮರ್ಸ್ನ ಲೈಕ್ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಟ್ರೈನಿಂಗ್ ಅನ್ನೋದು ಕೊಡ್ತಾರಂತೆ. ಆ ಟ್ರೈನಿಂಗ್ ಪ್ರಕಾರ ನೀವು ಕಸ್ಟಮರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗಿರುತ್ತೆ ಆ್ಯಸ್ ಪರ್ ಕಂಪನಿ ಪಾಲಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಚೆಕ್ ಮಾಡಿದ್ರೆ ರಿಕ್ವೈರ್ಮೆಂಟ್ಸಲ್ಲಿ ಗುಡ್ ಕಮ್ಯುನಿಕೇಷನ್ ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಲೈಕ್ MS Excel, MS Word ಅಂತ ಹೇಳ್ತಿದ್ದಾರೆ. ನಿಮಗೆ ಗುಡ್ ಕಮ್ಯುನಿಕೇಷನ್ ಅನ್ನೋದು ಇರಬೇಕಾಗಿರುತ್ತಂತೆ ಸ್ನೇಹಿತರೆ. ಹಾಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅನ್ನೋದು ನಿಮಗೆ ಇದ್ದರೆ ಒಳ್ಳೆಯದು ಅಂತ ಹೇಳ್ಕೊಟ್ಟಿದ್ದಾರೆ. ಲೈಕ್ MS Excel ಮತ್ತು MS Word ಎಲ್ಲ ಇರೋದಲ್ಲ, ಅದು ಆ ಥರ ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅನ್ನೋದಿದ್ದರೆ ಒಳ್ಳೆಯದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಬೆಂಗಾಲಿ ಲ್ಯಾಂಗ್ವೇಜ್ ಬಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು, ಇಲ್ಲ ಹಿಂದಿ ಬಂದರೂ ಸಾಕು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಇಂಗ್ಲೀಷ್ ಕೊಟ್ಟಿದ್ದಾರೆ. ಬೆಂಗಾಲಿ, ಹಿಂದಿ ಫ್ಲೂಯೆನ್ಸಿ, ಇಂಗ್ಲೀಷ್ ಆ್ಯಾವ್ರೇಜ್ ಟು ಗುಡ್. ಇಂಗ್ಲೀಷ್ ನಿಮಗೆ ಆ್ಯಾವ್ರೇಜಾಗಿ ಬಂದರೂ ಪರವಾಗಿಲ್ಲ ಅಂತೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಿಂದಿ ಅನ್ನೋದು ಫ್ಲೂಯೆನ್ಸಿ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಈ ಕಂಪನಿಯವರು ಯಾವುದೇ ರೀತಿ ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡಲ್ಲ. ನೀವೇ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಅನ್ನೋದು ನೀವೇ ಅರೇಂಜ್ ಮಾಡ್ಕೋಬೇಕಾಗಿರುತ್ತೆ. ವಿತ್ ವೈಫೈ ಕನೆಕ್ಷನ್ ಅನ್ನೋದು ನೀವೇ ಅರೇಂಜ್ ಮಾಡ್ಕೋಬೇಕಾಗಿರುತ್ತೆ ಅಂತ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡೋದೇ ಕೆಳಗಡೆ ಇಲ್ಲಿ ಸಹ ಅವ್ರು ಹೇಳ್ತಿದ್ದಾರೆ, ಕಾಷನ್ ಕೊಡ್ತಿದ್ದಾರೆ ನಮಗೆಲ್ರಿಗೂ. ಇಫ್ ಎನ್ ಎಂಪ್ಲಾಯರ್ ಆಸ್ಕ್ ಯು ಟು ಪೇ ಎನಿ ಕೈಂಡ್ ಆಫ್ ಫೀಸ್, ಪ್ಲೀಸ್ ನೋಟಿಫೈ ಅಸ್ ಇಮಿಡಿಯೇಟ್ಲಿ. Unstop does not charge any fees from the applications and we do not allow the ಅದರ್ ಕಂಪ್ನೀಸ್ ಆಲ್ಸೋ ಟು ಡೂ ಸೊ. ಅದೇ ಗಾಯ್ಸ್, ನಾನು ಹೇಳ್ತಾನೆ ಇರ್ತೀನಿ ಪ್ರತಿ ವೀಡಿಯೋಲಿ, ನಿಮಗೆ ಯಾರೇ ಆಗಲಿ ನಿಮಗೆ ಫೀಸ್ ಕೊಡಿ ಫಸ್ಟ್ ನಾವು ಜಾಬ್ ಕೊಡ್ತೀನಿ ಅಂದರೆ ಅದೆಲ್ಲ ಫೇಕ್ ಆಗಿರುತ್ತೆ, ಯಾರು ನಂಬಕ್ಕೆ ಹೋಗಬೇಡಿ ಗೈಸ್ ಅಷ್ಟೇ. ಕಂಪ್ನಿ ರೋಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಮತ್ತು ರಿಕ್ವೈರ್ಮೆಂಟ್ಸ್ ಎಲ್ಲ ನಿಮಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೀವು ಡೇಟ್ ಆ್ಯಂಡ್ ಡೆಡ್ಲೈನ್ಸ್ನ ಚೆಕ್ ಮಾಡಿದ್ರೆ ಓನ್ಲಿ 3 ಡೇಸ್ ಮಾತ್ರ ಇದೆ ಅಂತೆ. ಸೊ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಜಾಬ್ ಲೊಕೇಶನ್ ಬಂದುಬಿಟ್ಟು ನೀವು ವೆಸ್ಟ್ ಬೆಂಗಾಲ್ ಹತ್ರ ಇದ್ದರೆ ಈ ಜಾಬ್ ಲೊಕೇಶನ್ಗೆ ಅಪ್ಲೈ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರಲ್ಲ, ಸೊ ನಮಗೆ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ವರ್ಕ್ ಡೀಟೇಲ್ಸ್ ಬಂದುಬಿಟ್ಟು ನಿಮಗೆ ಓನ್ಲಿ 5 ಡೇಸ್ ಮಾತ್ರ ಆಗಿರುತ್ತೆ. ಸ್ಯಾಟರ್ಡೆ ಸಂಡೇ ನಿಮಗೆ ಲೀವ್ ಇರುತ್ತೆ. ಸ್ಯಾಟರ್ಡೆ ಸಂಡೇ ಅಂತಲ್ಲ, 5 ಡೇಸ್ ಮಾತ್ರ ವರ್ಕ್ ಇರುತ್ತೆ. ನಿಮಗೆ ವೀಕಲ್ಲಿ 2 ಡೇಸ್ ಅನ್ನೋದು ಲೀವ್ ಸಿಗುತ್ತೆ. ಜಾಬ್ ಟೈಮಿಂಗ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಬಂದುಬಿಟ್ಟು ಫುಲ್ ಟೈಮ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್ ಅನ್ನೋದು ಕೊಡ್ತಾರಂತೆ. ಫ್ಲೆಕ್ಸಿಬಲ್ ಅವರ್ಸ್ ಅನ್ನೋದು ಸಹ ನಿಮಗೆ ಅವರು ಪ್ರೊವೈಡ್ ಮಾಡ್ತಾರಂತೆ. ನೆಕ್ಸ್ಟ್ ಇಲ್ಲಿ ಕಂಪ್ನಿ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ರಿಲಯನ್ಸ್ ಕಂಪ್ನಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಬೇಕು ಅಂದರೆ ನೀವು ಚೆಕ್ ಮಾಡ್ಕೋಬೋದು. ಇದೇ ರೀತಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಈ ಕಡೆ ನಿಮಗೆ ಲೆಫ್ಟ್ ಸೈಡಲ್ಲಿ ಅವರ ಲಿಂಕ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಯಾವ ಇಯರ್ ಅದು ಈ ಕಂಪ್ನಿ ಎಸ್ಟಾಬ್ಲಿಷ್ ಆಗಿದ್ದು ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಹಾಕಿರಿ, ಖಂಡಿತ ನಾನು ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೀವು ರಿವ್ಯೂಸ್ ಆದರೆ ಚೆಕ್ ಮಾಡ್ಬೋದು. 4.7 ಇದೆ ರೇಟಿಂಗ್ಸು. ಎಷ್ಟು ಒಳ್ಳೆ ರೇಟಿಂಗ್ ಇದೆ ಗೊತ್ತಾ ಈ ಕಂಪ್ನಿಯಲ್ಲಂತೂ. ತುಂಬ ಒಳ್ಳೆ ಕಂಪ್ನಿ ಹೇಳ್ಬೋದು. ಸ್ಯಾಲ್ರೀಸ್ ಎಲ್ಲ ಕರೆಕ್ಟ್ ಟೈಮ್ಗೆ ಪೇ ಮಾಡ್ತಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಈ ಜಾಬ್ಗೆ ಅಪ್ಲೈ ಮಾಡಿ. ಕ್ವಿಕ್ ಅಪ್ಲೈ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು.